ಮಂಗಳೂರಿನ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ. ಆದರೆ ಇಲ್ಲಿ ಈಗ ನೀವು ನೋಡ್ತಿರೋದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ. ಎಸ್, ಮಂಗಳೂರಿನ ಗೋಲ್ಡ್ ಸೂಕ್ ಚಿನ್ನಾಭರಣ ಮಳಿಗೆಯಲ್ಲಿ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಗುತ್ತಿದೆ. ಉಜ್ರಾ ಖೈರುನ್ನಿಸಾ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆ ಪಾಸ್ ಮಾಡಿದ ಯುವತಿ. ಆಸಿಯಾ ನೂಜಾ ಈ ಬಾರಿಯ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉಳ್ಳಾಲ ತಾಲೂಕಿಗೆ ಟಾಪರ್. ಇವರೊಂದಿಗೆ ಸನ್ಮಾನಿತರಾದ ಇನ್ನೊಬ್ಬ ವ್ಯಕ್ತಿ ರಫೀಕ್ ಮಾಸ್ಟರ್. ಇವರು ವರ್ಷದ ಬ್ಯಾರಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಗೋಲ್ಡ್ ಸೂಕ್ ಸಂಸ್ಥೆಯವರು ನಡೆಸುವ ಶೈಕ್ಷಣಿಕ ಕಾರ್ಯಕ್ರಮಗಳ ರಾಯಭಾರಿಯೂ ಕೂಡ ಹೌದು. ಸನ್ಮಾನಿತರಾಗಿ ಉಜ್ರಾ ಖೈರುನ್ನಿಸಾ ಹಾಗೂ ಅವರ ತಂದೆ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ತುಂಬ ಖುಷಿ ಆಯಿತು ಫೆಲಿಸಿಟೇಟ್ ಮಾಡಿದ್ದಕ್ಕೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ನಮ್ಮ ಎಫರ್ಟ್ಸ್ಗೆ ಇದೊಂದು ತಕ್ಕದಾದ ಫಲ ಸಿಕ್ಕಿದಾಗೆ ಆಯಿತು. ಗೋಲ್ಡ್ ಸೂಕ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ನಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನು ನಾವು ಪರ್ಸ್ಯೂ ಮಾಡಬೇಕು. ಬೇರೆಯವರು ಹೇಳಿದ್ದನ್ನು ಕೇಳಿ ನಮ್ಮ ಡ್ರೀಮ್ಸನ್ನು ಸ್ಟಾಪ್ ಮಾಡಬಾರ್ದು. ನಮಗೆ ಕೆಲವು ಸಂದರ್ಭದಲ್ಲಿ ಸೆಟ್ ಬ್ಯಾಕ್ಸ್ ಇರ್ತದೆ, ಫೇಲಿಯರ್ಸ್ ಇರ್ತದೆ. ಪೇಷನ್ಸ್ ಆಗಿ ಹಾರ್ಡ್ ವರ್ಕ್ ಮಾಡಿದರೆ ಏನನ್ನು ಸಾಧಿಸ್ಬೋದು. ಪೇರೆಂಟ್ಸ್, ಟೀಚರ್ಸ್ ಎಲ್ಲರ ಸಪೋರ್ಟಿಂದ ಅಚೀವ್ ಮಾಡಲಿಕ್ಕೆ ಸುಲಭ. ನಾನು ಸೆಕೆಂಡ್ PU ಆದಮೇಲೆ ನನಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡಬೇಕಂತ ನನಗೆ ಆಸೆ ಇತ್ತು. ಯಾವುದಾದ್ರೂ ಟಫ್ ಇದನ್ನು ಚೂಸ್ ಮಾಡಬೇಕಂತ. ಹಾಗೆ ನಾನು ಕೇಳಿದಾಗ IAS, IPS ಮತ್ತು CA, ನಾನು ಕಾಮರ್ಸ್ ಚೂಸ್ ಮಾಡಿದ್ದೆ. ಸೊ ಈ ಫೀಲ್ಡ್ ನನಗೆ ಕೆಲವರು ಹೇಳಿದರು. ನನಗೆ ಮೊದಲಿಂದಲೇ ಅಕೌಂಟೆನ್ಸಿ ಅಂದರೆ ತುಂಬ ಇಷ್ಟದ ಸಬ್ಜೆಕ್ಟ್. ಸೊ ಹಾಗೆ ಚಾರ್ಟೆಡ್ ಅಕೌಂಟೆನ್ಸ್ ಇದರಲ್ಲಿ ತುಂಬ ಫಿನಾನ್ಸ್ ಇದೇ ಇರ್ತದೆ. ಹಾಗಾಗಿ ನಾನು ಇದು ಆಪ್ಟ್ ಮಾಡಿದೆ. ಮಧ್ಯದಲ್ಲಿ ಕೊರೋನಾ ಅದೆಲ್ಲ ಬಂದು ನನಗೆ ಸ್ವಲ್ಪ ಕಷ್ಟ ಆಯಿತು, ಕ್ವಿಟ್ ಮಾಡಬೇಕಂತಿದ್ದೆ. ಆ ಸಂದರ್ಭದಲ್ಲಿ ತಂದೆ, ತಾಯಿ, ಅಕ್ಕ, ತಮ್ಮಂದಿರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಕ್ವಿಟ್ ಬೇಡ, ನಿನಗೆ ಆಗ್ತದಂತ ಹೇಳಿ ಸಪೋರ್ಟ್ ಮಾಡಿದರು. ಲಾಸ್ಟ್ ಟುವರ್ಡ್ಸ್ ದಿ ಎಂಡ್ ನಾನು ಕ್ವಿಟ್ ಮಾಡಬೇಕಂತಲೇ ಇದ್ದೆ. ಮತ್ತು ಮದುವೆ ಆದಮೇಲೂ ಹಸ್ಬೆಂಡ್, ಅವರ ಫ್ಯಾಮಿಲಿ, ಅವರ ಸಪೋರ್ಟ್ ಕೂಡ ಸಿಕ್ಕಿತ್ತು. ಹಾಗಾಗಿ ಅಲ್ಹಮ್ದುಲಿಲ್ಲ, ದೇವರ ದಯೆಯಿಂದ, ಅಲ್ಲಾಹನ ದಯೆಯಿಂದ ನಾನು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ನನಗೆ ತುಂಬ ಹೆಮ್ಮೆ. ಅವಳು ಕಷ್ಟ ಬಂದು ತುಂಬ ಇದು ಮಾಡಿದ್ದಾಳೆ. ರಾತ್ರಿ ಹೊತ್ತು ಜಾಸ್ತಿ ಓದಿ ಅವಳಿಗೆ ಒಂದು ಇದಿತ್ತು, ನಾನು ಹೇಗಾದರೂ ಮಾಡಿ CA ಕಂಪ್ಲೀಟ್ ಮಾಡಬೇಕಂತೇಳಿ. ಅದು ಅವಳು ಅಚೀವ್ ಮಾಡಿದ್ದಾಳೆ. ಯಾವುದು ಬೇಕು ಅದು ಚಾಯ್ಸ್ ಮಾಡಿ ಅದರಲ್ಲಿ ಮುಂದುವರಿಸಿ ಅಂತೇಳಿ ಅವಳು ಅದರಲ್ಲಿ ಇದು ಮಾಡಿ ಒಳ್ಳೆಯ ಇದು. ಈಗ ಅದೇ CA ಅಂತ ಹೇಳಿದರೆ ಅದು ಡಾಕ್ಟ್ರು ಅದು ಕಲಿಯೋದಕ್ಕಿಂತ ಜಾಸ್ತಿ ಇದು ಬೇಕು ಅದಕ್ಕೆ. ಇದು ವರ್ಷ ಅದರ ಇದೇ ಚೇಂಜ್ ಆಗ್ತಾ ಇರ್ತದೆ. ಎಷ್ಟು ಓದಿದರೂ ಸಾಕಾಗಲಿಕ್ಕಿಲ್ಲ, ಅಷ್ಟು ಇದು ಟಫ್ ಇದು CA. ಚಿನ್ನಾಭರಣ, ವಜ್ರಾಭರಣಗಳ ವ್ಯಾಪಾರ ಮಾತ್ರವಲ್ಲ, ಗೋಲ್ಡ್ ಸೂಕ್ ಸಂಸ್ಥೆ ಸಾಮಾಜಿಕ ಕಳಕಳಿಯ ಕೆಲಸಗಳಲ್ಲೂ ನಿರತವಾಗಿದೆ. ಅದರಲ್ಲೂ ಮುಖ್ಯವಾಗಿ ಶೈಕ್ಷಣಿಕ ಪ್ರೋತ್ಸಾಹಗಳನ್ನು ಮಾಡ್ತಾ ಬರ್ತಿದೆ. ಅದು ಹೇಗೆ ಕೇಳಿ ಇಲ್ಲಿ. ಗೋಲ್ಡ್ ಸೂಕ್ ನಾನು ಫಸ್ಟಿಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಭಾಳ ಶಿಕ್ಷಣಕ್ಕೆ ಸ್ಫೂರ್ತಿ ನೀಡ್ತಕ್ಕಂಥ, ಭಾಳಷ್ಟು ಉತ್ತೇಜನ ಇರ್ತಕ್ಕಂಥ ಕೆಲಸ ಇವತ್ತು ಗೋಲ್ಡ್ ಸೂಕ್ ಅವರ CSR ಫಂಡ್ ಮೂಲಕ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗ್ರೇಟ್ ಇನಿಷಿಯೇಟಿವ್. ತುಂಬ ಸಂತೋಷ ಅನ್ನಿಸಿತು. ಇದಕ್ಕೆ ನಾನು ಎಷ್ಟು ಅರ್ಹನೋ ಗೊತ್ತಿಲ್ಲ, ಆದರೆ ಭಾಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು, ಈಗಾಗಲೇ ಸುಮಾರು 28-29ನೇ ವಿದ್ಯಾರ್ಥಿಗೆ ಇವತ್ತು ಸನ್ಮಾನ ಆಯಿತು. ಸಾಧಕರು ಬೇರೆ ಬೇರೆ ಕ್ಷೇತ್ರ, ಮೆಡಿಕಲ್ ಇರ್ಬೋದು, CA ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಪೈಲಟ್ ಇರ್ಬೋದು, ಅಥವಾ ಗೋಲ್ಡ್ ಮೆಡಲಿಸ್ಟ್ 16 ಗೋಲ್ಡ್ ಮೆಡಲ್ ತಗೊಂಡಂಥ ಬುಷ್ರಾ ಮತೀನ್ ಇರ್ಬೋದು. ಇಂಥ ಸಾಧಕರನ್ನು ಗುರುತಿಸ್ತಕ್ಕಂಥ ಒಂದು ಉತ್ತಮ ಕೆಲಸ ಇವತ್ತು ಗೋಲ್ಡ್ ಸೂಕ್ ಮಾಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ನಾವಿಲ್ಲಿ 2020ರಿಂದಲೇ ಮುಸ್ಲಿಂ ಸಮುದಾಯದಲ್ಲಿ ಅಚೀವರ್ಸ್, ಅದು ರ್ಯಾಂಕ್ ಹೋಲ್ಡರ್ಸ್ ಆಗಿರ್ಬೋದು, CA ಮಾಡಿದವರಾಗಿರ್ಬೋದು, ಅಥವಾ ಮೆಡಿಕಲ್, ಇಂಜಿನಿಯರಿಂಗ್ ಯಾವ ಕ್ಷೇತ್ರದಲ್ಲಿ ಅದರಲ್ಲಿ ಸ್ಪೆಷಲಿ ನಾವು ಹುಡುಗಿಯರನ್ನು ಗುರುತಿಸಿ ನಾವು ಪ್ರತಿ ವರ್ಷ ನಮ್ಮ CSR ಆ್ಯಕ್ಟಿವಿಟೀಸ್ನ ಭಾಗವಾಗಿ ನಾವು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು, ಫೆಲಿಸಿಟೇಷನನ್ನು ನಮ್ಮ ಶೋರೂಮ್ನಲ್ಲಿ ನಾವು ಮಾಡ್ತಾಯಿದ್ದೇವೆ. ಇದರ ರೂವಾರಿಯಾಗಿ ನಾವು ಈ ಒಂದು ಕ್ಷೇತ್ರಕ್ಕೆ ನಮ್ಮ ಎಜುಕೇಷನಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮದು ರಫೀಕ್ ಮಾಸ್ಟರ್ ಅವರು ನಮ್ಮ ಸಂಸ್ಥೆಯ ಎಜುಕೇಷನಲ್ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಅವರು ಕೆಲವು ಮಕ್ಕಳನ್ನ ಅವರು ಗುರುತಿಸ್ತಾರೆ, ಅವರನ್ನು ನಾವು ಶೋರೂಮ್ನಲ್ಲಿಗೆ ಸನ್ಮಾನ ಮಾಡ್ತೇವೆ. ಆಸಿಫ್ ಭಾಯಿ ಮತ್ತು ಟೀಮ್ ಅವರ ಚಿಂತನೆ ಏನಂತ ಹೇಳಿದ್ರೆ, ನಮ್ಮ ಲಾಭದ ಒಂದು ಅಂಶವನ್ನು ಇಂಥ ಉತ್ತಮ ಕಾರ್ಯಗಳಿಗೆ ವಿನಿಯೋಗಿಸಬೇಕು, ಸಾಧಕರನ್ನು ಗುರುತಿಸಬೇಕು, ಅವರಿಗೆ ಮೋಟಿವೇಶನ್ ಕೊಡಬೇಕು. ಆ ಮೂಲಕ ಇನ್ನಷ್ಟು ಸಾಧಕರಿಗೆ ಒಂದು ಮುಂದಕ್ಕೆ ಬರಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಉತ್ತೇಜನ ಮಾಡಬೇಕೆಂಬುದು ಅವರ ಒಂದು ಪರಿಕಲ್ಪನೆ. ಅವರ ಜೊತೆಗೆ ನಾನು ನಿಂತಿದ್ದೇನೆ ಅಷ್ಟೇ. ಸೊ ಆಲ್ ದ ಕ್ರೆಡಿಟ್ ಶುಡ್ ಗೋ ಟು ಗೋಲ್ಡ್ ಸೂಕ್, ಆಸಿಫ್ ಆ್ಯಂಡ್ ಟೀಮ್. ಉದ್ದೇಶ ಅಂತ ಕೇಳಿದರೆ ಒಂದು ಸಮಾಜದ ಶೈಕ್ಷಣಿಕ ಸಬಲೀಕರಣ ಅದು ನಾವು ಮಾಡಿದಾಗ
ಅದು ನಮ್ಮನ್ನು ನೋಡಿ ಬೇರೆಯವರು ಕೂಡ ಕಾರ್ಯಕ್ರಮವನ್ನು ಮಾಡುವ ಚಾನ್ಸಸ್ ತುಂಬ ಇದೆ. ಅದೇ ರೀತಿ ಮಕ್ಕಳಿಗೆ ಒಂದು ಎಂಕರೇಜ್ಮೆಂಟ್ ಆಗಲಿ, ಅವರು ಶಿಕ್ಷಣದಲ್ಲಿ ಉನ್ನತ ಪದವಿಯನ್ನು ಗಳಿಸಲಿ, ಅವರಿಗೆ ಒಂದು ಮೋಟಿವೇಟ್ ಆಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ಎಲ್ಲ ವರ್ಷ, ಇವತ್ತು ನಾವು ಮಾಡಿದ 2 ವಿದ್ಯಾರ್ಥಿನಿಯರು, ಇದು ನಮ್ಮದು 29ನೇ ಸ್ಟೂಡೆಂಟ್. ಆಲ್ರೆಡಿ ನಾವು 28 ಸ್ಟೂಡೆಂಟ್ಸಿಗೆ ನಾವು ಇಲ್ಲಿ ಸನ್ಮಾನ ಮಾಡಿದ್ದೇವೆ. ಇಲ್ಲಿ ನೋಡಿ, ಇವತ್ತೊಬ್ಬರು CA ಅವ್ರು ಉಜ್ರಾ ಅಂತೇಳಿ ಅವರು CA ಮಾಡಿದ್ರು ನೋಡಿ. ನಿಜವಾಗಿಯೂ ಕೂಡ ದೊಡ್ಡ ಸಾಧನೆ. CA ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಇನ್ ಇಂಡಿಯಾ. CA ಮಾಡಲಿಕ್ಕೆ ಅಷ್ಟು ಸುಲಭ ಏನಿಲ್ಲ, ಯಾಕಂದರೆ ಅಲ್ಲಿ ಪಾಸ್ ಫಲಿತಾಂಶ ಭಾಳ ಕಡಿಮೆ ಇದೆ. ಏನು ಪಾಸಿಂಗ್ ಪರ್ಸೆಂಟೇಜ್ ಏನು ತುಂಬ ಕಮ್ಮಿ ಇದೆ. ಅದರಿಂದ ಅಷ್ಟು ಸುಲಭ ಏನಿಲ್ಲ. ಆ 3 ಸ್ಟೆಪ್ಗಳನ್ನು ಪಾಸ್ ಮಾಡಿ ದಾಟಿ ಮುಂದಕ್ಕೆ ಬಂದು CA ಆಗಬೇಕಾದ್ರೆ ತುಂಬ ಡೆಡಿಕೇಶನ್ ಬೇಕು. ಇಲ್ಲಿ CAಗಳು, ಹಾಗೆ ಡಾಕ್ಟರ್ಸು, ಹಾಗೆ ಇಂಜಿನಿಯರ್ಸು, ಹಾಗೆ ಪ್ರೊಫೆಸರ್ಸು, ಹಾಗೆಯೇ ಸೈಂಟಿಸ್ಟು, ಹೀಗೆ ಬೇರೆ ಬೇರೆ ಫೀಲ್ಡಲ್ಲಿ ಸನ್ಮಾನ ಮಾಡಿದ್ದೇವೆ. ಅವರೆಲ್ಲ ಸಾಧಕರು ಅಂತ ಅವರನ್ನು ನೋಡೋಕೆ ತುಂಬ ಖುಷಿಯಾಗುತ್ತೆ. ನಮ್ಮಲ್ಲೂ ಕೂಡ ಇಂಥ ಟ್ಯಾಲೆಂಟ್ ಇದೆ. ಯಾಕೆಂದರೆ ದೇವರು ಬ್ರೈನ್ ಸೃಷ್ಟಿ ಮಾಡುವಾಗ ಏನು ವ್ಯತ್ಯಾಸ ಮಾಡಿರೋದಿಲ್ಲ. ಬ್ರೈನಲ್ಲಿ ಏನು ವ್ಯತ್ಯಾಸ ಇಲ್ಲ. ನಮ್ಮ ಆ್ಯಟಿಟ್ಯೂಡು, ನಮ್ಮ ಡೆಡಿಕೇಶನ್, ನಮ್ಮ ಕಮಿಟ್ಮೆಂಟ್, ನಮ್ಮ ಡ್ರೀಮ್, ನಮ್ಮ ಸ್ಟ್ರಾಟಜಿ, ನಾವು ಹೆಂಗೆ ವರ್ಕ್ ಮಾಡ್ತೀವಿ, ಹೌ ಸ್ಮಾರ್ಟ್ ವಿ ಆರ್, ಇದರ ಮೇಲೆ ಎಲ್ಲ ಸಕ್ಸಸ್ ಡಿಪೆಂಡ್ ಆಗೋದು. ಅದರಿಂದ ಯಾರಿಗೂ ಏನು ಬೇಕಾದ್ರೂ ಆಗ್ಬೋದು. ಇವತ್ತು ನಮ್ಮಲ್ಲೂ ಕೂಡ ಆಗ್ತಾ ಇದ್ದಾರೆ. ತುಂಬ ಸಂತೋಷ ಅಷ್ಟೇ. ನನಗೆ ಈ ಕಾರ್ಯಕ್ರಮಕ್ಕೆ ಬರುವುದು ತುಂಬ ಸಂತೋಷ ಅನ್ನಿಸ್ತದೆ. ಅಂದರೆ ಮಕ್ಕಳಿಗೆ ಪ್ರೋತ್ಸಾಹ ತುಂಬ ಮಾಡ್ತಾ ಇದ್ದಾರೆ. ಅದು ಈ ಗೋಲ್ಡ್ ಸೋಕಿದ ವಿಶೇಷ ಅಂತ ಅನ್ನಿಸ್ತದೆ. ಹಾಗೆ ಇವರು ಇನ್ನೂ ಸಹ ಈ ಥರ ಮಕ್ಕಳಿಗೆ ಇನ್ನೂ ಸಹ ಪ್ರೇರಣೆ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಗೋಲ್ಡ್ ಸೋಕ್ ಸಂಸ್ಥೆಯ ವ್ಯಾಪಾರ ವಿಸ್ತಾರವಾಗ್ತಿದೆ. ಇನ್ನಷ್ಟು ವಿಶಾಲ ಮಳಿಗೆಯತ್ತ ಸಾಗ್ತಾ ಇದೆ. ಹೊಸ ಮಳಿಗೆಯ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವೂ ಕೂಡ ಇಂದು ನಡೆಯಿತು. 3 ತಿಂಗಳ ಬಳಿಕ ಒಂದು ಡಿಸೆಂಬರ್ನ ಒಳಗಡೆಯಾಗಿ ನಮ್ಮದು ಇಲ್ಲಿಯ ಈ ಶೋರೂಮ್ ರೀಲೊಕೇಟ್ ಆಗ್ತಾ ಉಂಟು ಬೆಂದೂರುವೆಲ್ನಲ್ಲಿ. ಅಲ್ಲಿಗೆ ಕೂಡ ನಮ್ಮ ಗ್ರಾಹಕರ, ಹಿತೈಷಿಗಳ, ಮಾರ್ಗದರ್ಶಕರ ಎಲ್ಲರ ಸಹಕಾರವನ್ನು ನಾವು ಕೋರುತ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.